ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಬರ ತಾಂಡವಾಡ್ತಾ ಇದೆ. ಆದರೆ ರಾಜ್ಯದ ಆಡಳಿತ ಪಕ್ಷದ ಸದಸ್ಯರು ದೆಹಲಿಯಲ್ಲಿ ಜಾಲಿ ಜಾಲಿ ಅಂತ ಓಡಾಡ್ತಾ ಇದ್ದಾರೆ. ನಾವು ಹೇಗೆ ಕೆಲಸ ಮಾಡಿದ್ವಿ ಅನ್ನೋದನ್ನ ಕಾಂಗ್ರೆಸ್ನವರು ನೋಡಿ ಕಲಿಯಬೇಕಿದೆ. ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಕೇಂದ್ರದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವ ಕಾರಣಕ್ಕಾಗಿ ಕಾಂಗ್ರೆಸ್ ಅನೇಕರು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಬರದ ಛಾಯೆ ಇದೆ. 150ಕ್ಕೂ ಹೆಚ್ಚು ತಾಲೂಕಿನಲ್ಲಿ ಬರ ಇದೆ. ಆ ಬರವನ್ನು ನೀಗಿಸುವ ಕೆಲಸ ಮಾಡೋದು ಬಿಟ್ಟು ಜಾಲಿ ಜಾಲಿಯಾಗಿ ಓಡಾಟವನ್ನು ಮಾಡ್ತಾ ಇದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಬರದ ತಾಂಡವ ನಡೀತಾ ಇದೆ. ಆದರೆ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಮುಖಂಡರು, ಮಾಜಿ ಮಂತ್ರಿಗಳು, MLAಗಳು ಎಲ್ಲರೂ ಕೂಡ ಡೆಲ್ಲಿಗೆ ಜಾಲಿ ಜಾಲಿ ಅಂತೇಳಿ ಡೆಲ್ಲಿ ಕಡೆ ಮುಖ ಮಾಡಿರೋವಂಥದ್ದು. ಕರ್ನಾಟಕದಲ್ಲಿ ಬರ ಅಲ್ಲ, ಇದು ಜನರ ಹಣೆ ಬರಹ ಅಂತ ಅನಿಸ್ತದೆ. ಕಾಂಗ್ರೆಸ್ ಬಂದಾಗೆಲ್ಲನೂ ಕೂಡ ಬರ ಬರಲಿ, ಫ್ಲಡ್ ಬರಲಿ, ಯಾವತ್ತೂ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡೇ ಇಲ್ಲ. ಅದನ್ನು BJPಯಿಂದ ನೋಡಿ ಕಲಿಬೇಕು, ಇವ್ರಿಗೆ ಬುದ್ಧಿ ಇದ್ದರೆ. ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬೆಳೆ ಬೆಳಿಬೇಡಿ ಅಂತಾರೆ. ರೈತರು ಬೆಳಗ್ಗೆ ಎದ್ದು ಏನು ಕೆಲಸ ಮಾಡಬೇಕೀಗ? ನೀವೇನೋ ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗ್ತೀರಾ, ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ತೀರಾ, ದೋಸೆ ತಿನ್ನೋಕ್ಕೆ ಹೋಟ್ಲಿಗೆ ಹೋಗ್ತೀರಾ. ರೈತರು ಬೆಳೆ ಬೆಳಿಬೇಡ ಅಂದರೆ ಅವ್ರು ಏನು ಮಾಡಬೇಕು, ಏನು ಕೆಲಸ ಮಾಡಬೇಕು? ಕಾವೇರಿ ನೀರನ್ನು ಯಾರು ಬಳಸಬೇಡಿ ಅಂತ ಹೇಳ್ತೀರಾ. ಕಾವೇರಿ ತಮಿಳ್ನಾಡಿಗೆ ನಿರಂತರವಾಗಿ ಕಾವೇರಿ ನೀರು ಹರ್ಕೊಂಡು ಹೋಗ್ತಾ ಇದೆ. ಕೇಳಿದ್ರೆ ಬೆಂಗಳೂರಿಗೆ ನೀರು ಬಿಡ್ತಾ ಇದ್ದೀರಿ ಅಂತೀರ. ಬೆಂಗಳೂರು ಬಿಟ್ಟು ಆಚೆ ಹೋಗ್ತಾ ಇದೆಯಲ್ಲ, ಆ ನೀರು ಯಾವುದು? ಬರ ವೀಕ್ಷಣೆಗೆ ನಾನು ಆಗಲೇ ಪ್ರಾರಂಭ ಶುರು ಮಾಡಿ ಆಗಲೇ 1 ತಿಂಗಳಾಗಿದೆ, ನಾನು 15 ದಿನ ಆಗಿದೆ.